ಗೊತ್ತಿಲ್ಲ ಅವ್ರ ಜೊತೆ ಹೇಗೆ ಹೇಳಿ ವೇದಾವತಿರಾವ್. ಇದ್ದೀರಿ. ಹ್ಮ್ ತುಂಬಾ ಓಕೆ. ಇಷ್ಟ ಆಗಿತ್ತು ನನ್ನದು. ಆಮೇಲೆ ಸ್ವಲ್ಪ ಬಿಸಿ ಆಯ್ತು ಲೈಫ್, ನನ್ಗೆ ಆಗಿಲ್ಲ ಬರ್ಲಿಕ್ಕೆ. ನಿಮ್ಮ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು. ಅದೇ ಇವತ್ತು ರೀತಿಯಿಂದ ಹಾಡು ಇವತ್ತು ಈಗ ನಾನು ಈ ತರ ಅತಿಥಿಗಳನ್ನ ಕರ್ಕೊಂಡು ಬರ್ತಾ ಇದ್ದೇನೆ, ಆರ್ಜಿಗಳು, ಬೇರೆ ಬೇರೆ ಕ್ಷೇತ್ರದವರು. ಈ ಪಾರ್ಟಿಸಿಪೆಂಟ್ಸ್ ಯಾವ ತರ ಬೆನಿಫಿಟ್ ಆಗುತ್ತೆ? ಅವ್ರಿಗಂದ್ರೆ ಅವರು ಈಗ ನೀವೇನು ತಿಳಿಸಿರ್ತಿರಲ್ಲ, ಹಿಂಗ್ ಹೊರಗಡೆ ಹೋದಾಗ ಭಯ ಪಡ್ಬೇಡಿ, ಧೈರ್ಯದಿಂದ ನೀವು ಎಲ್ಲರನ್ನು ಮಾತಾಡಿಸಿ, ಮೈಕ್ ಹಿಡ್ಕೊಂಡಾಗ ನೀವು ಹೆದರ್ಬೇಡಿ ಅಂತ. ಅವಾಗ ಅವ್ರಿಗದು ಒಂಥರ ಆಸಕ್ತಿ ಬರುತ್ತೆ, ಧೈರ್ಯ ತುಂಬುತ್ತೆ ನಿಮ್ಮ ಒಂದು ಪ್ರೋತ್ಸಾಹದ ನುಡಿಗಳು ಅವರಿಗೆ. ಯಾಕೆಂದ್ರೆ ನಾವು ಎಷ್ಟೋ ಸಲ ಇವತ್ತಿಗೂ ಸ್ಟೇಜ್ ಮೇಲೆ ಹೋದ್ರೆ ಭಯ ಪಡ್ತೀವಿ, ಒಂದ್ಸಲ ಸ್ವಲ್ಪ ಹೊತ್ತು ಟೆನ್ಷನ್ ಆದಾಗ ಭಯ ಆಗ್ತೀವಿ, ಆಮೇಲೆ ತಂತಾನೆ ಧೈರ್ಯ ಬರುತ್ತೆ 4 ಜನ ನೋಡುವಾಗ. ನೀವು ಈ ರೀತಿ ಒಂದು ತರಬೇತಿ ಕೊಡೋದ್ರಿಂದ ನಿಜವಾಗೂ ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ ಅಂತ ನಾ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಈಗ ಶಶಿಧರ್ ಕೋಟೆ ಅವ್ರ ಇವತ್ತಿನ ಕಾರ್ಯಕ್ರಮ ಹೇಗಾಯ್ತು? ಬಹಳ ಅದ್ಭುತವಾಗಿತ್ತು. ದಿನಾನು ಹೀಗೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನನಗಂತೂ. ಇನ್ಮೇಲೆ ಅವಾಗ ಅವಾಗ ಅವ್ರನ್ನ ಕರ್ಸೋಣ, ಬಿಡುವಿದ್ದಾಗೆಲ್ಲ. ನಾನು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಜೊತೆಗೆ ನಾನು ಅದಕ್ಕೆ ಹೇಳಿದೆ, ಪ್ರಪಂಚಕ್ಕೆ ಕರೆ ಕೊಟ್ಟೆ ಇವತ್ತು. ನಮ್ಮಿಬ್ರನ್ನು ಹೌದು. ಕರೆಸಿ ಕಾರ್ಯಕ್ರಮ ಮಾಡ್ತೀನಿ, ಪ್ರಪಂಚದ ಯಾವುದೇ ಮೂಲೆಗೆ ಬರ್ತೀವಿ ಅಂತ ಬೇರೆ ಹೇಳ್ಬಿಟ್ಟಿದೀನಿ. ಹೌದೌದೌದು. ಆ? ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ರೆ ಪ್ರಪಂಚನೇ ನೋಡುತ್ತೆ ಬಿಡಿ, ಎಲ್ಲರೂ ಇವಾಗ ನೋಡ್ಕೋತಾರೆ, ಖುಷಿ ಪಡ್ತಾರೆ ನೋಡಿ. ಅಲ್ಲ, ಅದೇ ಎಲ್ಲರಿಗೂ ನನ್ನ ಉದ್ದೇಶ ಕೂಡ ಮೇಡಮ್. ಹೌದು ಹೌದು, ಕರೆಕ್ಟ್. Thank ನೀವು you, ತುಂಬಾ Veda. ಒಳ್ಳೆ Thank you so ಕಾರ್ಯಕ್ರಮ much. ಮಾಡ್ತಾ ಇದ್ದೀರಿ, Thank you ಅದ್ರ so ಬಗ್ಗೆ much, ಹೆಮ್ಮೆ Veda. ಇದೆ ನನಗೆ. ಎಸ್, Thank you. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಗುರುಗಳು ಸಿಗುದು ಅಪರೂಪ ಅಲ್ಲ, ಸಿಕ್ಕಾಪಟ್ಟೆ ಬಿಸಿ ಆಗಿಬಿಟ್ಟಿದ್ದಾರೆ ಈಗ. ಹೌದು. ಮಹಾಲಕ್ಷ್ಮಿ ಧಾರಾವಾಹಿ ಮಾವನ್ ಪಾತ್ರ ಮಾಡ್ತಾರೆ, ಎಲ್ಲ ನೀವೇ ಬಿಸಿ. ಮಾಡ್ತಾ ಇದಾರೆ ಅವರು. ಪ್ರತಿಯೊಬ್ರು ಎಲ್ಲಿ ಹೋಗ್ಲಿ ಗುರುಜಿಗೆ ಹೇಳ್ತಾರಂತೆ, ನಿಮ್ಮಂತ ಮಾವ ಬೇಕು ನಮಿಗೂ ಅಂತ ಗುರುಗಳು ಹೇಳ್ತಾ ಇರ್ತಾರೆ. ಗುಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ದಿನದ ವಿಶೇಷ ಅತಿಥಿ ಶಶಿಧರ್ ಕೋಟೆ. ನಿರ್ಮಿಸಿದಿರಿ ಈ ದಿನ ಸಂಗೀತದ ಭದ್ರಕೋಟೆ, ನೀಡಿದಿರಿ ಸಂಗೀತ ಸಾಹಿತ್ಯದ ಕಂಪು, ನಮ್ಮ ಬದುಕಿಗೆ ನೀಡಿದಿರಿ ಹೊಸ ಹೊಳಪು. ಹೀಗೆ ನಿರಂತರ ನಿಮ್ಮ ಸಂಗೀತದ ರಸದೂಟ ಜೀವನ ನಮಗೆ ಕಲಿಸಿತು ಉತ್ತಮ ಪಾಠ. ತುಂಬಾ ಧನ್ಯವಾದಗಳು ಸರ್. JP ಸರ್ಗೂ ನಮ್ಮ ಪರಿಚಯ ಮಾಡಿಕೊಟ್ಟು ಎಲ್ಲರ ಜೊತೆ ಒಡನಾಟ, ಅವರ ಅನುಭವದ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್ ಅಂತ ಹೇಳ್ತಾರೆ. ಅನುಭವವೇ ಅತ್ಯುತ್ತಮ ಅಧ್ಯಾಪಕ ಅಂತೇಳಿ ಇಷ್ಟಾರು ವಿಚಾರಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರತಿ ವಾರ ವಿಶೇಷ ಅತಿಥಿಯಾಗಿ ಕರೆಸ್ತಾ ಇರ್ತಕ್ಕಂಥ JP ಸರ್ ಅವರಿಗೆ, ನಮ್ಮ ಶಶಿಧರ್ ಕೋಟೆ ಅವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ, ನಮ್ಮ JP ಸರ್ ಯೂಟ್ಯೂಬ್ ಚಾನೆಲ್ಗೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಖಂಡಿತ ಏನಾದ್ರೂ ವಿಶೇಷವಾಗಿ ತಾವು ಕಲಿಬೇಕು ಅಂತಂದ್ರೆ ಬೇರೆಯವ್ರಿಗೂ ಮಾಹಿತಿ ತಿಳಿಸಿ, ನೀವು ಕೂಡ ಜಾಯ್ನ್ ಆಗಿ ಉತ್ತಮವಾಗಿ ಒಂದು ಸ್ಪೀಕಿಂಗ್ ಇರ್ಬೋದು ಮತ್ತೆ ಎಲ್ಲ ಹಲವಾರು ವಿಚಾರಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಶಶಿಧರ್ ಕೋಟೆ ಸರ್ ಅವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, JP ಸರ್ ಅವರಿಗೆ ಮತ್ತೆ ನಮ್ಮೆಲ್ಲ ಕೇಳುಗರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತಿಗೆ ಓಕೆ ಸರ್. ನಮಸ್ತೆ ಸರ್. ಇವತ್ತಿನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡ್ ಬಂತು ಸರ್. ಯಾಕಂದ್ರೆ ನಮ್ಗೆ ಎಂತ ಗುರುಗಳು ಅತಿಥಿಯವ್ರನ್ನ ಕರ್ಕೊಂಡ್ ಬಂದಾರ ಸರ್. ಅಂದ್ರ ಇವತ್ತ ಆಕ್ಟಿಂಗ್ ಅಂದ್ರ ಪಾತ್ರಧಾರಿ ಮಾಡಲಿಕ್ಕೂ ಸಹಿ ಆಗಿರ್ಬೇಕು, ಮತ್ತು ಸಂಗೀತದಲ್ಲಿ ಯಾವ ವೆರೈಟಿ ಕೇಳಿದ್ರು ಹಾಡಲಿಕ್ಕೂ ಸಹಿ ಅಂತ ವ್ಯಕ್ತಿಯನ್ನು ಪರಿಚಯ ಮಾಡಿಸಿದಾರ. ತುಂಬಾ ಖುಷಿ ಅನಿಸ್ತದ ನನಗೆ. ಅದೇ ರೀತಿ ಮತ್ತೆ ಇವತ್ತಿನ ದಿವಸ ಜುಗಲ್ ಬಂದಿ ಸರ್ ಅವರ ಪಬ್ಲಿಕ್ ಸ್ಪೀಕಿಂಗ್ ಅದ ತರ ಮತ್ತೆ ನಿಮ್ದು ಸಂಗೀತದ 2 ಜುಗಲ್ ಬಂದಿ ನಾವು ನೋಡ್ದಂಗಾಯ್ತು. ತುಂಬಾ ಖುಷಿ. ಇಲ್ಲ ಸರ್, ಇಬ್ಬರದು ಅಂದ್ರ ಆ ತರ ಕಾರ್ಯಕ್ರಮ ಇದ್ರೆ ಇನ್ನೂ ಚೆನ್ನಾಗಿ. ಮಾತಿನ ಮೋಡಿಗಾರ ಅಂತ ಒಂದು ಬಿರುದು ಕೊಟ್ಟಿದ್ದೇವೆ ನಾವೆಲ್ಲ. ಎಸ್ ಸರ್, ಆ ತರ ಮೋಡಿಗಾರರಿ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಸಂಗೀತದ ಪಿತಾಮ ಅಂತ ಹೇಳಿ ನಿಮ್ಮನ್ನ ನಾನು ಹೇಳ್ತೀನಿ ಸರ್. ದೊಡ್ಡ ಮಾತು. ಇಲ್ಲ ಸರ್, ನಿಮ್ದು ರಾಗ ತೆಗದಲ್ಲಿ ಯಾವುದೇ ಅಲ್ಲಿ ತುಂಬಾ ಭಕ್ತಿಯಿಂದ ಬಂದ್ ಬಿಡ್ತೈತಿ. ಅದು ಯಾವುದೇ ಅಲ್ಲಿ ಭಕ್ತಿ ಇದಕ್ಕೆ ಕರ್ಕೊಂಡ್ ಹೋಗ್ತದಲ್ಲ, ಅದು ತುಂಬಾ ಖುಷಿ ಅನಿಸ್ತದ ನನಗ. ಸಂಗೀತಕ್ಕೆ ಒಂದ್ ಸ್ವಲ್ಪ ಇದು ಅದ್ರೊಳಗೆ ಆಸಕ್ತಿ ಇದೆ ಸರ್ ನನ್ಗ ಸ್ವಲ್ಪ ಸಂಗೀತದಲ್ಲಿ. ಮಾಡಿ ನಿಲ್ಸ್ಬೇಡಿ. ಹರಿಪ್ರಸಾದ್ ಪ್ರಿನ್ಸಿಪಾಲ್ ಏನ್ ಹೇಳ್ತಾರೆ? ನಮಸ್ಕಾರ ಸರ್. ಒಂದೇ ಒಂದು ಕೀರ್ತನೆ 2 ಸಾಲ ಆಡ್ತೀನಿ ಸರ್. ಕನಕದಾಸರ ಕೀರ್ತನೆ. ಜಿಂಬನದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಹುಟ್ಟುತ್ತೇನು ತಾರಲಿಲ್ಲ
ಸಾಯುತ್ತೇನು ಹೊಯ್ಯಾಲೆಲ್ಲ, ಹುಟ್ಟುತ್ತೇನು ತರಾಲೆಲ್ಲ, ಸಾಯುತ್ತೇನು ಹೊಯ್ಯಾಲೆಲ್ಲ, ಸುಟು ಸುಟು ಸುಣ್ಣಾದರಳು ಆಯಿತಿ ದೇಹ, ಸುಟು ಸುಟು ಸುಣ್ಣಾದರಳು ಆಯಿತಿ ದೇಹ, ದಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ದಾಸರ ಪದವನ್ನು ಬಹಳ ದಿನ ಜ್ಞಾಪಿಸಿದ್ದೆ ಸರ್. ಚೆನ್ನಾಗಿ ಆಡ್ತೀರಿ ಪ್ರಿನ್ಸಿಪಾಲ್ ಜಿ. ಆಮೇಲೆ ದಾಸರ ಪದ ಕೇಳಿ ನಿಮ್ಮ ಮಾತು ಅಮೋಘ ರಚನೆ, ಇದು ಅಮೋಘವಾದ ರಚನೆ ಕನಕದಾಸರದ್ದು. ಇದು ಡಿಂಬದೊಳಗಿನ ಜೀವ ಕಂಬ ಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು. ಇದು ನಮಗೆ ಗೊತ್ತಿದ್ದುಕೊಂಡೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಗೊತ್ತಿದ್ದುಕೊಂಡು ಪ್ರಪಂಚದಲ್ಲಿ ಇಂಥ ಕಷ್ಟಗಳು. ವಂಗೆಮ್ಮ, ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ ಬಗ್ಗೆ ಮಾತಾಡೋಂಥದ್ದು ಯಾವ್ದು ಉಳ್ಕೊಂಡಿಲ್ಲ ಸರ್. ಎಲ್ಲ ಮಾತಿನಲ್ಲೇ ಹಾಡಿನಲ್ಲೇ ನೀವೆಲ್ಲ ತಿಳಿಸ್ಕೊಟ್ಬಿಟ್ಟಿದ್ದೀರಾ. ಈಗ ಎಲ್ಲ ನಮ್ JP ಸರ್ ಕೂಡ ನಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್. ಅಷ್ಟೇ. ಗಾಡ್ ಬ್ಲೆಸ್ ಅಮ್ಮ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಕಟ್ಟೆ ಸ್ವಾಮಿ. ಸರ್ ಇವತ್ತು ಒಂದು ಉತ್ತಮವಾದ ದಿನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮಲ್ಲಿ ಕೇಳ್ತಾ ಇದ್ರೆ ಸರಸ್ವತಿನೇ ಒಂದು ಗಾನದ ರೂಪದಲ್ಲಿ ಬಂತಂತ ಅನಿಸ್ತು. ಯಾಕಂದ್ರೆ ಸರ್ ನೀವೊಂದು 10 ನಿಮಿಷ ಸಮಯ ಸಿಕ್ಕರೆ ಆ 10 ನಿಮಿಷದಲ್ಲಿ ಕೂಡ ನೀವು ಸುಮ್ಮನೆ ಕೂಡಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಆಡ್ತಾನೆ ಇರ್ತೀರಂತ ನನಗೆ ಅನಿಸಿತು. ಇವತ್ತು ನಮ್ಮ ಜಯಪ್ರಕಾಶ್ ನಾಗ್ತಾಳ್ ಸರ್ಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮಂತ ಎಲ್ಲರೂ ಆಕ್ಟಿವ್ ಆಗಿ ಮಾಡ್ತಾ ಇದ್ರೆ ಅವಕಾಶಗಳು ಬಳಸ್ಕೋಬೇಕು. ಏನಾಗುತ್ತೆ, ನಾವು ಸೆಲೆಬ್ರಿಟೀಸ್ ಗಳನ್ನ ಕರೆಸಿದಾಗ ಬೇರೆ ಸಂದರ್ಭದಲ್ಲಿ ಸಿಗೋದೇ ಇಲ್ಲ ಅವರು, ಅಲ್ವಾ? ಅದು ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಂಡ್ಮೇಲೆ ಸಿಗ್ಲೂಬಾರ್ದು ಅವರು ಹಾಗೆ ಸುಲಭವಾಗಿ. ಇಲ್ಲ, ನಾನು ಸೆಲೆಬ್ರಿಟಿ ಏನಲ್ಲ, ನಾನು ಜಯಪ್ರಕಾಶ್ ಅವರೇ ಸೆಲೆಬ್ರಿಟಿ. ನಾವೆಲ್ಲ ಏನ್ ಗೊತ್ತಾ, ನಾವು ಯಾವತ್ತು ಸೆಲೆಬ್ರಿಟಿ ಅಂತ JPನೂ ಅನ್ಕೊಳ್ಳಿಲ್ಲ, ನಾನು ಅನ್ಕೊಳ್ಳಿಲ್ಲ. ಸೆಲೆಬ್ರಿಟಿ ನಿಜವಾಗಿ ಹೇಳ್ತೀನಿ, ನಾವು ಬಂಧುಗಳು ಅಂತ ಹೇಳಿದ್ರೆ ಸಿಗುವ ಸಂತೋಷ ಬೇರೆ ಯಾವ್ದ್ರಲ್ಲೂ ಸಿಗೋದಿಲ್ಲ. ಹಾಗಾಗಿ ಸರ್ ಇವತ್ತು ನಮ್ಮ ಜಯಪ್ರಕಾಶ್ ನಾಗ್ತಾಳ್ ಸರ್ ಅವರಿಗೆ ಧನ್ಯವಾದ ಹೇಳ್ತೀವಿ. ವಿಶೇಷವಾಗಿ ತಮಗೂ ಕೂಡ ನಾವು ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ. ನಿಮ್ ದೇವ್ರು ಒಳ್ಳೇದ್ ಮಾಡ್ಲಿ, ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭವಾಗ್ಲಿ ಸರ್. ಕೋಟೆ ಅವರೇ, ಈ ನನ್ ಬಗ್ಗೆ 2 ಸಾಲು ಅದು ನಾನು ಹಾಡ್ ಬರೆದಿದ್ದು ನೆನ್ಪಿದ್ರೆ ಆ 2 ಸಾಲು ಹಾಡಿಸ್ಬೇಕು ಅಂತ ಈಗ. ಅದು ಇವರೇ ನಮ್ಮ ಜಯಪ್ರಕಾಶ್ ನಾಗ್ತಾಳ್, ಅದು ನಮ್ಮ ರಾಘವೇಂದ್ರ ಬರೆದಿದ್ದು. ಆ ಫಸ್ಟ್ ಲೈನ್ ನೆನ್ಪು ಮಾಡಿ. ಫಸ್ಟ್ ಸ್ವಂತ ಶಕ್ತಿಯ ಮೇಲೆ ಆತ್ಮಶಕ್ತಿ ಅಲ್ಲ, ಆತ್ಮಶಕ್ತಿ ಏನೋ ಇರ್ಬೇಕು. ಕರೆಕ್ಟ್ ಕರೆಕ್ಟ್. ಓಕೆ. ನಾಗತಿಹಳ್ಳಿ ಜಯಪ್ರಕಾಶ್ ನಾಗತಿಹಳ್ಳಿ, ನಮ್ಮೆಲ್ಲರ ಮೆಚ್ಚಿನ ಜಯಪ್ರಕಾಶ್ ನಾಗತಿಹಳ್ಳಿ, ನಮ್ಮೆಲ್ಲರ ಪ್ರೀತಿಯ ಜಯಪ್ರಕಾಶ್ ನಾಗತಿಹಳ್ಳಿ, ಎಲ್ಲರಿಗೂ ಕ್ಷೇಮವನ್ನು ಬಯಸುವ, ಎಲ್ಲರಿಗೂ ಕ್ಷೇಮವನ್ನು ಬಯಸುವ, ಎಲ್ಲರಲ್ಲೂ ಭಗವಂತನ ಕಾಣುವ, ಎಲ್ಲರಲ್ಲೂ ಭಗವಂತನ ಕಾಣುವ, ಸಹೃದಯಿ ನಮ್ಮ, ಸಹೃದಯಿ ನಮ್ಮ, ಸುಹೃದಯಿ ನಮ್ಮ, ಸುಹೃದಯಿ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ, ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ. ಇದು ಆಶು ಕವಿತೆ. ಧನ್ಯವಾದ. ನಮಸ್ಕಾರ. ಧನ್ಯವಾದ.